ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಕಾವೇರಿ ಬಂದ್ ಯಶಸ್ಸಿಗೆ ಹೋರಾಟಗಾರರು ಕಸರತ್ತು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಬಂದ್ ಆಗ್ತಿಲ್ಲ ಕರೆಕ್ಟ್ ಆಗಿ. ಜನರಿಗೆ ಲಾಲಿಪಾಪ್ ಕೊಟ್ಟು ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇರೋದು. ಅಂಗಡಿ ಬಾಗಿಲು ಮುಚ್ಚುವಂತೆ ಮಾಲೀಕರಿಗೆ ಮನವಿ ಮಾಡಿದ್ದಾರೆ. ಫೋರ್ಸ್ ಮಾಡುವಂತಿಲ್ಲಲ್ಲ, ಹಾಗಾಗಿ ಮನವಿ ಮಾಡಿಕೊಳ್ತಿದ್ದಾರೆ. ಹೂ ಕೊಟ್ಟು ಸಿಹಿ ತಿನ್ನಿಸಿ ಬಂದ್ಗೆ ಬೆಂಬಲಿಸುವಂತೆ ಮನವಿ ಮಾಡ್ತಿದ್ದಾರೆ. ತಮಿಳುನಾಡಿಗೆ ಸರ್ಕಾರ ನೀರು ಬಿಟ್ಟು ಜನರಿಗೆ ಲಾಲಿಪಾಪ್ ಕೊಟ್ಟಿದೆ. ಹೀಗಾಗಿ ಲಾಲಿಪಾಪ್ ಕೊಟ್ಟು ಸರ್ಕಾರದ ವಿರುದ್ಧ ವ್ಯಂಗ್ಯವಾಡ್ತಾ ಇರುವಂತ ಹೋರಾಟಗಾರರು ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದ ರೈತರಿಗೆ ಅನ್ಯಾಯ ಆಗ್ತಿದೆ, ಲಾಲಿಪಾಪ್ ಕೊಟ್ಟಿದ್ದಾರೆ, ತಮಿಳುನಾಡಿಗೆ ಚೆನ್ನಾಗಿ ನೀರು ಹರಿಸ್ತಿದ್ದಾರೆ ಅನ್ನೋ ಕಾರಣಕ್ಕೆ ವ್ಯಂಗ್ಯವಾಡಿ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಫೋರ್ಸ್ಫುಲ್ಲಿ ಒತ್ತಾಯಪೂರ್ವಕವಾಗಿ ಎಲ್ಲೂ ಕೂಡ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸುವಂತಿಲ್ಲ, ಬಂದ್ ಮಾಡಿ ಅಂತೇಳಿ ಒತ್ತಾಯಿಸುವಂತಿಲ್ಲ. ಹೀಗಾಗಿ ಹೂ ಕೊಟ್ಟು ಸಿಹಿ ತಿನ್ನಿಸಿ ಹೋರಾಟಕ್ಕೆ ಅವರನ್ನು ಕೂಡ ಕರೆ ತರುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರೈತರ ಬಾಯಿಗೆ ಲಾಲಿಪಾಪ್ ಇಟ್ಟ ರಾಜ್ಯ ಸರ್ಕಾರಕ್ಕೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾಕಾರರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಅಂಗಡಿ ಓಪನ್ ಮಾಡ್ಕೊಂಡಿರ್ತಾರೆ, ಪ್ರತಿಭಟನೆ ಅಥವಾ ಹೋರಾಟಕ್ಕೆ ಬಂದ್ಗೆ ಬೆಂಬಲ ಸಿಗ್ತಿರಲ್ವಲ್ಲ, ಅಂಥವ್ರಿಗೆ ಹೋಗಿ ಇಲ್ಲಿ ಹೂ ಕೊಟ್ಟು ಲಾಲಿಪಾಪ್ ಕೊಟ್ಟು ಅವರನ್ನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋ ರೀತಿಯಾಗಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಇದು ಒಂದು ರೀತಿಯ ವ್ಯಂಗ್ಯ. ಕರ್ನಾಟಕದ ರೈತರಿಗೆ ಲಾಲಿಪಾಪ್ ಕೊಟ್ಟಿದೆ ಸರ್ಕಾರ, ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ, ಹೀಗಾಗಿ ನಾವು ಈ ರೀತಿ ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ ಅಂತ ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹೂ ಕೊಡ್ತಿದ್ದಾರೆ ಅಂದ್ರೆ ಕರ್ನಾಟಕದ ರೈತರ ಕಿವಿ ಹೂ ಇಟ್ಟಿದೆ, ನೀರು ಬಿಡ್ತಾ ಇಲ್ಲ ಸರ್ಕಾರ, ತಮಿಳುನಾಡಿಗೆ ನೀರು ಹರಿಸ್ತಿದೆ ಅಂತ. ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಲಾಲಿಪಾಪ್ ಕೊಡೋದ್ರ ಮೂಲಕ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸಿ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡ್ತಿದೆ, ಲಾಲಿಪಾಪ್ ಕೊಟ್ಟಿದೆ ಅಂತೇಳಿ ಈ ರೀತಿ ಲಾಲಿಪಾಪ್ ಹಂಚಿ ಪ್ರತಿಭಟನಾ ನಿರತರು ಹೋರಾಟವನ್ನ ಮಾಡ್ತಾ ಇರೋದು. ಇದು ಮಂಡ್ಯದಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯಗಳು. ಅಲ್ಲಲ್ಲಿ ಪ್ರತಿಭಟನಾಕಾರರು ಈಗ ಎಚ್ಚೆತ್ತುಕೊಂಡಿದ್ದಾರೆ. 10 ಗಂಟೆಯ ಬಳಿಕ ಪ್ರತಿಭಟನೆಗಿಳಿದಿರುವಂತ ಹೋರಾಟಗಾರರು ಈ ರೀತಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕರ್ನಾಟಕ ಬಂದ್ಗೆ ಎಲ್ಲೋ ಅಲ್ಲಿ ಇಲ್ಲಿ ಒಂದು 5% ಅಷ್ಟೇ ಬೆಂಬಲ ಸಿಗ್ತಿರೋದು, ಬೇರೆಲ್ಲೂ ಕೂಡ ಅಷ್ಟಾಗಿ ಬೆಂಬಲ ಇಲ್ಲ. ಒಂದು ಈ ಆನೇಕಲ್ ಅತ್ತಿಬೆಲೆಯ ಗಡಿ ಭಾಗದಲ್ಲಿ, ಮತ್ತೊಂದು ಕಡೆ ಮಂಡ್ಯದಲ್ಲಿ ಅಷ್ಟೇ.